ಮುಸ್ಲಿಂ ಸ್ನೇಹ ಸಂಬಂಧವನ್ನ ಒಂದು ಬುಲ್ಡೋಸರ್ನಿಂದ ಕಡಿದು ಹಾಕಲಾಗದು ಎಂಬುದಕ್ಕೆ ಜಮ್ಮುವಿನಲ್ಲಿ ನಡೆದ ಘಟನೆ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇಲ್ಲಿಯ ಪತ್ರಕರ್ತ ಅಫ್ರಾಜ್ ಅಹಮದ್ ದಂಗ್ ಎಂಬುವರು ತನ್ನ ನ್ಯೂಸ್ ಶೇರ್ ಇಂಡಿಯಾ ಎಂಬ ಡಿಜಿಟಲ್ ಮೀಡಿಯಾದಲ್ಲಿ ದಿನಗಳ ಹಿಂದೆ ಒಂದು ಸುದ್ದಿಯನ್ನ ಪ್ರಕಟಿಸುತ್ತಾರೆ. ಗಡಿಯಾಚೆಗಿನ ಪ್ರಮುಖ ಮಾದಕ ವಸ್ತು ಕಳ್ಳಸಾಗಣೆ ಆರೋಪದಲ್ಲಿ ಬಂಧಿಸಲ್ಪಟ್ಟ ಶಂಕಿತ ಆರೋಪಿಗಳಿಗೂ ಜಮ್ಮು ಉಪವಿಭಾಗೀಯ ಪೊಲೀಸ್ ಅಧಿಕಾರಿ ಮತ್ತು ವರಿಷ್ಠಾಧಿಕಾರಿಗೂ ಸಂಬಂಧ ಇದೆ ಅಂತ ಅವರು ಸುದ್ದಿಯಲ್ಲಿ ಉಲ್ಲೇಖಿಸುತ್ತಾರೆ. ಈ ಸುದ್ದಿ ಪ್ರಕಟವಾದ ಬೆನ್ನಿಗೆ ಪೊಲೀಸರು ಸಿಟ್ಟಾಗ್ತಾರೆ. ಜಮ್ಮು ಅಭಿವೃದ್ಧಿ ಪ್ರಾಧಿಕಾರದ ಮೇಲೆ ಒತ್ತಡ ಹಾಕ್ತಾರೆ. ಇದರ ಬೆನ್ನಿಗೆ ಈ ಪತ್ರಕರ್ತನ ಮನೆಯ ಮೇಲೆ ಬುಲ್ಡೋಸರ್ ಹರಿಯುತ್ತೆ. ಸರ್ಕಾರಿ ಜಾಗದಲ್ಲಿ ಮನೆಯನ್ನ ಕಟ್ಟಲಾಗಿದೆ ಅಂತ ಈ ಬುಲ್ಡೋಸರ್ ಅನ್ನ ಜಮ್ಮು ಅಭಿವೃದ್ಧಿ ಪ್ರಾಧಿಕಾರ ಸಮರ್ಥಿಸಿಕೊಳ್ಳುತ್ತೆ. 40 ವರ್ಷಗಳ ಹಿಂದೆ ಕಟ್ಟಲಾದ ಮನೆ ಅದು. ಒಂದು ವೇಳೆ ಅದು ಸರ್ಕಾರಿ ಭೂಮಿಯಲ್ಲಿ ಕಟ್ಟಲಾಗಿದ್ದರೆ 40 ವರ್ಷಗಳವರೆಗೆ ಮನೆಯನ್ನ ಧ್ವಂಸ ಮಾಡುವುದಕ್ಕೆ ಯಾಕೆ ಕಾಯಲಾಯಿತು ಎಂಬ ಪ್ರಶ್ನೆ ಸಾರ್ವಜನಿಕವಾಗಿ ಉಂಟಾಗುತ್ತೆ. ಈ ಪತ್ರಕರ್ತನ ನ್ಯೂಸ್ ಶೇರ್ ಇಂಡಿಯಾ ಎಂಬ ಡಿಜಿಟಲ್ ಮೀಡಿಯಾವು ಜಮ್ಮುವಿನಲ್ಲಿ ಸಾಕಷ್ಟು ಪ್ರಸಿದ್ಧ. 5 ಲಕ್ಷ ಫಾಲೋವರ್ಸ್ಗಳು ಈ ಡಿಜಿಟಲ್ ಮೀಡಿಯಾಕ್ಕೆ ಇದೆ. ಈ ಘಟನೆ ನಡೆದ ಕೂಡಲೇ ಪೊಲೀಸ್ ಅಧಿಕಾರಿಗಳು ಬಿಡಿ, ಜಮ್ಮು ಅಭಿವೃದ್ಧಿ ಪ್ರಾಧಿಕಾರವು ನಿರೀಕ್ಷಿಸದ ಬೆಳವಣಿಗೆಯೊಂದು ನಡೆಯುತ್ತೆ. ಈ ಬೆಳವಣಿಗೆಯ ಹೀರೋ ಯಾರೆಂದ್ರೆ ಕುಲ್ದೀಪ್ ಶರ್ಮಾ. मैं अपने भाई को ना इनकी पीठ नहीं लगने दूंगा। मैंने आपसे बार बार बोला, मैं भीख मांग के भी इनका घर बनवाऊंगा, चाहे कुछ भी हो जाए। ये 5 मरले का प्लॉट मैंने सोचा था, चलो बहुत कुछ सोचता आदमी। मैं आज अपने भाई को अपनी बेटी के हाथों से दिलवा रहा हूँ और रिटर्न में भी दूंगा, और मैं रिटर्न में भी दूंगा। ये 3 मरले का प्लाट तोड़े ना, मैं 5 दूंगा। सालों 5 तोड़ो, मैं 10 दूंगा। लेकिन ऐसा मत करो, जुल्म मत करो। छोटे से बच्चे को देख लो, बेचारा बैठा है, और लानत है तुम्हारे ऊपर। ऐसी सरकार हो, लानत है। हम इस देश में रह के भी बेघर हो गए। इनकी पीठ नहीं लगने दूंगा। मैंने आपसे बार बार बोला, मैं भीख मांग के भी इनका घर बनवाऊंगा, चाहे कुछ भी हो जाए। ಮನೆಯನ್ನ ಕಳ್ಕೊಂಡು ಈ ಪತ್ರಕರ್ತ ಅವರ ತಂದೆ ಮತ್ತು ಮಕ್ಕಳು ತೆರೆದ ಬಯಲಿನಲ್ಲಿ ಇರುವುದನ್ನು ಕಂಡು ಇವರು ದುಃಖಿತರಾಗ್ತಾರೆ. ಮನೆ ಕಟ್ಟುವುದಕ್ಕೆ ತನ್ನ ಭೂಮಿಯನ್ನ ಕೊಡುವುದಾಗಿ ಘೋಷಿಸ್ತಾರೆ. ನಾನು ಜನರಲ್ಲಿ ಬೇಡಿಯಾದರೂ ಈ ಪತ್ರಕರ್ತನ ಕುಟುಂಬಕ್ಕೆ ಮನೆ ನಿರ್ಮಿಸಿ ಕೊಡುವೆ ಅಂತ ಹೇಳ್ತಾರೆ. ಇವರು ಮಾತ್ರ ಅಲ್ಲ, ಇವರ ಮಗಳು ತನಿಷ್ ಶರ್ಮಾ ಕೂಡ ತನ್ನ ತಂದೆಯ ಬೆನ್ನಿಗೆ ನಿಲ್ತಾರೆ. अपना निर्धार के हेम्मे पड़वे ಅಂತ ಹೇಳ್ತಾರೆ. हम ना भैया को ये वाला जो घर टूटा है ये हम वापस नहीं ला सकते, पर हाँ इतना है कि मेरे जो पापा ने इतना अच्छा डिसीजन लिया, 5 मरला जो जमीन है वो भैया के नाम कर दिया और इनके फैमिली मेंबर्स के लिए, तो मैं तो बहुत ज्यादा प्राउड फील कर रही हूँ इस वक्त। और भैया को हमें यही भैया के हमेशा साथ ही रहेंगे और इनके फैमिली मेंबर्स के साथ हैं हम। ರಾಜಕೀಯ ಪ್ರಚಾರದಿಂದ ಹೊರಬಂದು ಜಮ್ಮುವಿನ ಜನರು ಈ ಪತ್ರಕರ್ತನ ಬೆನ್ನಿಗೆ ನಿಲ್ಲಬೇಕು ಅಂತ ಕರೆ ಕೊಡ್ತಾರೆ. ಜಮ್ಮುವಿನ ಪೊಲೀಸರಾಗಲಿ ಜಮ್ಮು ಅಭಿವೃದ್ಧಿ ಪ್ರಾಧಿಕಾರವಾಗಲಿ ಈ ಬೆಳವಣಿಗೆಯನ್ನು ನಿರೀಕ್ಷಿಸಿಯೇ ಇರಲಿಲ್ಲ. ಹೇಳಿ ಕೇಳಿ ಜಮ್ಮು ಅಂದ್ರೆ ಬಿಜೆಪಿಯ ಪ್ರಬಲ ಕೋಟೆ. ಹಿಂದೂ ಮುಸ್ಲಿಂ ಘರ್ಷಣೆಗೂ ಜಮ್ಮು ಆಗಾಗ ಸುದ್ದಿಯಲ್ಲಿರುತ್ತೆ. ಇಂಥ ಜಾಗದಲ್ಲಿ ನಿಂತು ಓರ್ವ ಮುಸ್ಲಿಂ ಪತ್ರಕರ್ತನ ಬೆನ್ನಿಗೆ ಕುಲ್ದೀಪ್ ಶರ್ಮಾ ನಿಲ್ಲುವುದು ಸಣ್ಣ ಸಂಗತಿಯಲ್ಲ. ಆವರೆಗೆ ಜಮ್ಮುವಿನ ಸಣ್ಣ ಪ್ರದೇಶಕ್ಕೆ ಮಾತ್ರ ಸುದ್ದಿಯಾಗಿದ್ದ ಮನೆ ಧ್ವಂಸ ಪ್ರಕರಣ ಈಗ ಇಡೀ ದೇಶವನ್ನೇ ಆವರಿಸುತ್ತದೆ. ಕುಲ್ದೀಪ್ ಶರ್ಮಾ ಭೂಮಿ ನೀಡುವ ಮೂಲಕ ಜಮ್ಮು ಅಭಿವೃದ್ಧಿ ಪ್ರಾಧಿಕಾರ ನಡೆದುಕೊಂಡ ರೀತಿಯನ್ನ ದೇಶಕ್ಕೆ ತಿಳಿಸುತ್ತಾರೆ. 40 ವರ್ಷಗಳಲ್ಲಿ ಕಾಣದ ತಪ್ಪು ಪೊಲೀಸ್ ಅಧಿಕಾರಿಗಳು ಮತ್ತು ಮಾದಕ ಕಳ್ಳ ಸಾಗಣೆದಾರರ ನಡುವಿನ ನಂಟನ್ನ ಬಹಿರಂಗಕ್ಕೆ ತಂದ ಬೆನ್ನಿಗೆ ಗೊತ್ತಾಗೋದು ಹೇಗೆ ಅನ್ನುವ ಪ್ರಶ್ನೆ ಇವತ್ತು ಜಮ್ಮು ಕಾಶ್ಮೀರದಿಂದ ಹಿಡಿದು ದೇಶದ ಉದ್ದಕ್ಕೂ ಕೇಳಲಾಗ್ತಿದೆ. ಇದಕ್ಕೆ ಕಾರಣ ಕುಲ್ದೀಪ್ ಶರ್ಮಾ ಅವರ ಮಾನವೀಯ ಕಳಕಳಿ. ಈ ಪತ್ರಕರ್ತ ನನಗೆ ಮೊದಲಿಂದಲೂ ಗೊತ್ತು, ಅವರು ತುಂಬಾ ಒಳ್ಳೆಯವರು. ಅವರ ಮಕ್ಕಳು ತೆರೆದ ಬಯಲಿನಲ್ಲಿ ಇರುವುದನ್ನು ನೋಡಲು ನನ್ನಿಂದ ಸಾಧ್ಯವಿಲ್ಲ. ಅವರು ನಮ್ಮ ಸಹೋದರ. ಆ ಮಕ್ಕಳು ಅಂತಹ ಸ್ಥಿತಿಯಲ್ಲಿ ಇರಬಾರದು ಎಂದು ಕುಲ್ದೀಪ್ ಶರ್ಮಾ ಹೇಳಿರುವುದು ದೇಶಾದ್ಯಂತ ಸುದ್ದಿಯಾಗಿದೆ. ಆ ಹೇಳಿಕೆಯ ವಿಡಿಯೋ ಹರಿದಾಡ್ತಾ ಇದೆ. ಅಂತೂ ಪತ್ರಕರ್ತನ ಬಾಯಿ ಮುಚ್ಚಲು ಹೊರಟ ಜಮ್ಮು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪೊಲೀಸರು ಇದೀಗ ಮುಖಭಂಗಕ್ಕೆ ಒಳಗಾಗಿದ್ದಾರೆ. ಈ ಮುಖಭಂಗದ ಹಿಂದೆ ಇರೋದು ಕುಲ್ದೀಪ್ ಶರ್ಮಾ ಎಂಬ ಹೀರೋ. ಹಿಂದೂ ಮತ್ತು ಮುಸ್ಲಿಮರನ್ನ ನಿಮ್ಮ ಬುಲ್ಡೋಸರ್ನಿಂದ ವಿಭಜಿಸಲಾಗದು ಎಂದವರು ಸಾರಿದ್ದಾರೆ. ಕುಲ್ದೀಪ್ ಶರ್ಮಾ ಅವರಿಗೆ ಸಲ್ಯೂಟ್. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.